ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೃಹಲಕ್ಷ್ಮಿ ಹಣ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಇನ್ನೂವರೆಗೂ ಜಮೆ ಆಗಿಲ್ಲ. ಅದೇ ಥರ ಸೆಪ್ಟೆಂಬರ್ ತಿಂಗಳ ಹಣವನ್ನು ಕೂಡ. ಸೊ ಇವಾಗ 2 ಲಕ್ಷಕ್ಕಿಂತ ಹೆಚ್ಚು ಜನ ಗೃಹಲಕ್ಷ್ಮಿಯರು ಅಂದರೆ ಅವರ ಖಾತೆಗೆ ಗೃಹಲಕ್ಷ್ಮಿ ಹಣವನ್ನು ನೀಡೋದನ್ನು ಕ್ಯಾನ್ಸಲ್ ಮಾಡಲಾಗ್ತಿದೆ ಅಂತ ತಿಳಿಸ್ತಿದ್ದಾರೆ. ಸೊ ಆಲ್ರೆಡಿ ಬೆಂಗಳೂರು ಮತ್ತು ತುಮಕೂರಿನಲ್ಲಿ ಮಾಡಿರುವಂಥ ಗೃಹಲಕ್ಷ್ಮಿಯರ ಪಟ್ಟಿನೂ ಕೂಡ ರೆಡಿ ಆಗಿದೆ. ಸೊ ಯಾವ ಕಾರಣಕ್ಕೋಸ್ಕರ ನಿಮಗೆ ಕ್ಯಾನ್ಸಲ್ ಮಾಡ್ತಾರೆ ಅಂದರೆ, ಸೊ ಯಾರ್ಯಾರು GST ಫೈಲ್ ಮಾಡ್ತಾ ಇದ್ದೀರಾ ಮತ್ತು IT ರಿಟರ್ನ್ಸ್ ಫೈಲ್ ಮಾಡೋ ಮಹಿಳೆಯರು, ಅಂದರೆ ಬಿಸ್ನೆಸ್ ಮಾಡ್ತಿರ್ತಾರಲ್ವ ಮಹಿಳೆಯರು, ಸೊ ಅಂಥವ್ರು, ಆಮೇಲೆ IT ರಿಟರ್ನ್ಸ್ ಯಾರು ಫೈಲ್ ಮಾಡ್ತಿರ್ತಾರಲ್ವ, ಸೊ ಅಂಥವರಿಗೆ ಗೃಹಲಕ್ಷ್ಮಿ ಹಣವನ್ನು ನೀಡೋದು ಕ್ಯಾನ್ಸಲ್ ಮಾಡಬೇಕು ಅಂತ ನಿರ್ಧಾರ ಆಗಿದೆ. ಸೊ ಅದಕ್ಕೋಸ್ಕರನೇ ಎಷ್ಟೋ ಜನರಿಗೆ ಹಣವನ್ನು ಹಾಕೋದು ಕ್ಯಾನ್ಸಲ್ ಆಗಿದೆ. ಸೊ ಆಲ್ರೆಡಿ ಬೆಂಗಳೂರಿನಲ್ಲಿ ಮತ್ತು ತುಮಕೂರಿನಲ್ಲಿ ಪಟ್ಟಿಯನ್ನು ಕೂಡ ರೆಡಿ ಮಾಡಲಾಗಿದೆ. ಸೊ ನಿಮಗೇನಾದ್ರೂ ಗೃಹಲಕ್ಷ್ಮಿ ಹಣ ಇನ್ನೂವರೆಗೂ ಬಂದಿಲ್ಲ ಅಂದರೆ, ಸೊ ನಿಮ್ಮ ತಾಲೂಕಿನಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲಿ ಕಚೇರಿಗೆ ಹೋಗ್ಬಿಟ್ಟು ಭೇಟಿ ಕೊಟ್ಬಿಟ್ಟು ನೀವು ಯಾವ ಕಾರಣಕ್ಕೋಸ್ಕರ ಹಣ ನಿಮಗೆ ಬರ್ತಿಲ್ಲ ಅನ್ನೋದ ಕಾರಣವನ್ನು ತಿಳಿದುಕೊಳ್ಳಿ. ಯಾಕಂದರೆ ಕೆಲವೊಬ್ಬರಿಗೆ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿರೋದಿಲ್ಲ, ಅದಕ್ಕೋಸ್ಕರನೂ ಬಂದಿರೋದಿಲ್ಲ. ಮತ್ತು ಕೆಲವೊಬ್ಬರಿಗೆ NPCI ಆಗಿರೋದಿಲ್ಲ, NPCIಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರನೂ ಕೂಡ ಗೃಹಲಕ್ಷ್ಮಿ ಹಣ ಬರ್ತಿರೋದಿಲ್ಲ. ಸೊ ನಿಮಗೆ ಏನಾದ್ರೂ ಡೌಟ್ಸ್ ಇದ್ದರೆ, ಸೊ ನಿಮ್ಮ ಖಾತೆಗೆ ತುಂಬ ತಿಂಗಳಿಂದ ಹಣ ಏನಾದರೂ ಬರ್ತಾ ಇಲ್ಲ ಅಂದರೆ, ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಗೆ ಹೋಗ್ಬಿಟ್ಟು ನೀವು ತಿಳ್ಕೊಳ್ಬೋದು ಮಾಹಿತಿನ. ಸೊ ಯಾವ ಕಾರಣಕ್ಕೋಸ್ಕರ ನಿಮ್ಮ ಖಾತೆಗೆ ಹಣ ಬರ್ತಾ ಇಲ್ಲ ಅಂದ್ಬಿಟ್ಟು. ಸೊ ರಾಜ್ಯದಲ್ಲಿ 2 ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ಸೊ ಗೃಹಲಕ್ಷ್ಮಿ ಹಣವನ್ನು ನೀಡೋದನ್ನು ಕ್ಯಾನ್ಸಲ್ ಮಾಡಲಾಗ್ತದೆ ಅಂತ ತಿಳಿಸಿದ್ದಾರೆ. IT ರಿಟರ್ನ್ಸ್ ಫೈಲ್ ಮಾಡೋರು ಮತ್ತು GST ಫೈಲ್ ಮಾಡೋ ಮಹಿಳೆಯರ ಮಾತ್ರ ಕ್ಯಾನ್ಸಲ್ ಮಾಡಲಾಗುತ್ತದೆ. ಇನ್ನು ಮುಂದೆ ಗೃಹಲಕ್ಷ್ಮಿ ಹಣನ ನೀಡಲಾಗೋದಿಲ್ಲ ಅಂತ ಸೂಚನೆ ಬಂದಿದೆ. ಸೊ ಇದೇ ಥರ ಸರ್ಕಾರಿ ಯೋಜನೆಗಳ ಮಾಹಿತಿ ಮತ್ತು ಸರ್ಕಾರಿ ಉದ್ಯೋಗಗಳ ಮಾಹಿತಿಗೋಸ್ಕರ ಈ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಶೇರ್ ಮಾಡಿ. ಮತ್ತು ಎಂಡ್ ಸ್ಕ್ರೀನಲ್ಲಿ ಕೆಲವೊಂದು ವಿಡಿಯೋಗಳನ್ನು ಕೂಡ ಹಾಕಿರ್ತೀನಿ. ಸೊ ಈ ಚಾನಲ್ನಲ್ಲಿರೋ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ಸಂಪೂರ್ಣವಾಗಿ ನೋಡಿ. ಅಲ್ಲಿ ನಿಮಗೆ ಉದ್ಯೋಗ ಮಾಹಿತಿ ಆಗಿರ್ಬೋದು, ಯೋಜನೆಗಳ ಮಾಹಿತಿಗಳು ಸಿಗುತ್ತದೆ. ಸೊ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.